ಶ್ರಾವಣಿಯಮ್ಮ, ಗಂಡ ಹೆಂಡತಿರ ಮಧ್ಯೆ ಏನೇ ಜಗಳ ಇದ್ರು ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಅಸ್ತು ಬಂದಿರೋರಿಗೆ ಊಟ ಬಡಿಸ್ಬೇಕಲ್ವಾ? ಹೌದು ಶ್ರಾವಣಿಯಮ್ಮ, ಗಂಡ ಹೆಂಡತಿ ಜಗಳ ಉಂಡು ಮಾಲಕ ತನಕ ಅಂತಾರೆ. ನಡೀರಿ, ಅವನಿಗೆ ಊಟ ಹಾಕ್ಕೊಡಿ, ನಾನು ಕಳಿಸ್ತೀನಿ. ಸ್ವಲ್ಪ ಹೊತ್ತಾದ್ರೂ ಆ ಮೊಬೈಲ್ನ ಅಲ್ಲಿಟ್ಟು ಊಟ ಮಾಡ್ಬೋದು ತಾನೆ? ಮೊಬೈಲಲ್ಲೇ ಜೀವನ ಮುಗ್ದೋಗುತ್ತೆ. ಅಡುಗೆ ಹೆಂಗಿದೆ ಅಂತ ಹೇಳಲೇ ಇಲ್ಲ? ಚೆನ್ನಾಗಿದೆ. ಮೊದಲೆಲ್ಲ ಊಟ ಮಾಡಕ್ ಮುಂಚೆನೆ ಸೌಟಿಂದಾನೇ 2 ಹನಿ ಕೈಗೆ ಹಾಕ್ಕೊಂಡು ತಿನ್ಕೊಂಡು ಹಂಗಿದೆ ಹಿಂಗಿದೆ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ದೆ. ಈಗ ನಾನು ಕೇಳಿದ್ರು ಬೇಕಾಬಿಟ್ಟಿಯಾಗಿ ಉತ್ತರ ಕೊಡ್ತಾ ಇದೆಯಾ ನೀನು? ಯಾಕೆ ಇಂಟ್ರೆಸ್ಟ್ ಹೊರಟೋಯ್ತೇನೋ? ಆ ಥರ ಎಲ್ಲ ಏನಿಲ್ಲ ಮೇಡಮ್, ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೀನಿ, ಅದೆಲ್ಲ ತೋರಿಸ್ಲಿಲ್ಲ. ಹೌದೌದು, ಗಮನ ಯಾವಾಗಲೂ ಮೊಬೈಲ್ ಮೇಲೆ ಇದ್ದಾಗ ಇನ್ನೇನಾಗುತ್ತೆ? ಯಾರು ಮೆಸೇಜ್ ಮಾಡಿದ್ರು, ಯಾರಿಗೆ ಟೆಕ್ಸ್ಟ್ ಮಾಡಲಿ, ಏನು ಟೆಕ್ಸ್ಟ್ ಮಾಡಲಿ, ಬರೀ ಇದೇ ತಲೆಯಲ್ಲಿ ಓಡ್ತಾ ಇರುತ್ತಲ್ವಾ? ಮೊಬೈಲ್ ಮೇಲೆ ಗಮನ ಇರೋದು ನನಗಲ್ಲ, ನಿಮಗೆ. ಯಾವಾಗಲೂ ಆ ಸೋಷಿಯಲ್ ಮೀಡಿಯಾ ಇರ್ತೀರಾ, ಕಮೆಂಟ್ಸು, ಲೈಕ್ಸು, ಅವ್ರನ್ನ ಹೊಗಳ್ಬೇಕು, ಇವ್ರನ್ನ ಹೊಗಳ್ಬೇಕು, ಡ್ಯಾನ್ಸು, ಹಾಡು ಅಂತ. ಆ ಥರ ಇದ್ದರೆ ಬೇರೆದ್ರ ಮೇಲೆ ಗಮನ ಇರುತ್ತೆ ನಿಮಗೆ. ಏನು ಹೇಳ್ತಿದ್ಯಾ? ಹಾಂ, ಸಾರಿಗೆ ಖಾರ ಜಾಸ್ತಿ ಆಗಿದೆ, ಹಾಗಿದ್ರೂ ನನ್ನ ಹಲ್ಲಿ ಗಿಂಜ್ಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಬರಲ್ಲ ಅಂದೆ. ಇವಾಗಷ್ಟು ಚೆನ್ನಾಗಿದೆ ಅಂತ ಹೇಳಿದೆ, ಮತ್ತೆ ಖಾರ ಜಾಸ್ತಿ ಆಯಿತು ಅಂತಿದ್ಯಾ ಇವಾಗ? ಹೌದು, ಬೇರೆಯವ್ರನ್ನ ಹೊಗಳಿದ್ರೆ ಖಾರನೂ ಜಾಸ್ತಿ ಆಗುತ್ತೆ, ಹೊಟ್ಟೆನೂ ಉರಿಯುತ್ತೆ. ಹಾಡೋಕ್ಕೆ ಹೋಗ್ಳಕ್ಕೆ ಟೈಮ್ ಇಲ್ದಿರುವಾಗ ಅಡುಗೆ ಮಾಡೋಕ್ಕಾದ್ರೂ ಎಲ್ಲಿ ಟೈಮ್ ಇರುತ್ತೆ ಹೇಳಿ ನಿಮಗೆ? ಹೊಟ್ಟೆ ತುಂಬಿತು ನಮಗೆ. ಇವನಿಗೆ ನಾನು ಇವ್ನ ಮೇಲೆ ಕೋಪ ಮಾಡ್ಕೋಬೇಕು, ಈಗ ಬಂದು ನನ್ನ ಮೇಲೆ ಸಿಡುಕ್ತಾ ಇದ್ದಾನೆ ಇವನು. ಇವನು ಈ ಥರ ಎಲ್ಲ ಕೋಪ ಮಾಡ್ಕೊಳ್ಳೋ ಅಂತ ತಪ್ಪು ನಾನೇನು ಮಾಡಿದ್ದೀನಿ? ವಿಚಾರಿಸ್ಕೊತೀನಿ. ದತ್ತ ಅವ್ರು ಹೇಳಿದ ಮಾತುಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ದತ್ತ ಅವ್ರನ್ನೇ ಕೇಳೋದು ಒಳ್ಳೇದು. ಇವತ್ತು ಉತ್ತರ ತಿಳ್ಕೊಂಡೇ ಇಲ್ಲಿಂದ ಹೋಗೋದು. ಏನೋ ಮಿನಿಸ್ಟರ್ ಸಾಹೇಬರು ವಾಕ್ ಮಾಡೋದು ಬಿಟ್ಬಿಟ್ಟು ಅವ್ರಿಗೋಸ್ಕರ ನಾವು ಕಾಯ್ತಾ ಇರೋ ಹಾಗಿದೆ. ತಮಗೋಸ್ಕರನೇ ಕಾಯ್ತಾ ಇದ್ದೆ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ನನ್ನ ಹತ್ರನಾ? ಅಲ್ಲ, ಇವಾಗ ನನ್ನ ಹತ್ರ ಮಾತಾಡೋಷ್ಟು ತಾಳ್ಮೆ ಆಗಲಿ, ಮನಸ್ಸಾಗಲಿ, ವಿಷಯ ಆಗಲಿ ಇದೆಯಾ? ನೋಡಿ, ಈ ಥರ ಮಾತುಗಳಿಗೆ ನನ್ನ ತಲೆ ಕೆಡೋದು. ನನಗೆ ತಲೆಗೆ ಹುಳ ಬಿಟ್ಬಿಟ್ಟು ಈಗ ತಾಳ್ಮೆ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ನೆನ್ನೆ ಒಂದು ಪ್ರಶ್ನೆ ಕೇಳಿದ್ರಿ, ಸ್ನೇಹಕ್ಕಿಂತ ಮೀರಿದ್ದೇನೋ ಇದೆ ಅಂತ. ನನಗೆ ನೀವು ಕೇಳಿದ ಮಾತಿಗೆ ನನಗೆ ರಾತ್ರಿ ಇಡೀ ನಿದ್ದೆ ಬರಲಿಲ್ಲ. ಅಯ್ಯಯ್ಯೋ, ನಾನೇನಪ್ಪ ಅಂಥ ಮಾತಾಡಿದೆ? ಆಹಾ, ನಿದ್ದೆ ಮಾಡೋರನ್ನೇ ಎಬ್ಬಿಸ್ಬೋದು, ನಿದ್ದೆ ಮಾಡ್ತಾರೋ ಥರ ನಾಟಕ ಆಡಿದ್ರೆ ಎಬ್ಸೋದು ಕಷ್ಟ. ನೆನ್ನೆ ಕೇಳಲಿಲ್ಲ ನೀವು ಸ್ನೇಹಕ್ಕಿಂತ ಮೀರಿದ್ದು ಏನೋ ಇದೆ ಅಂತ? ಅದಕ್ಕೆ ಅರ್ಥ ಹುಡುಕಿ ಸಾಕಾಗೋಯ್ತು. ನನಗೆ ಕ್ಲಾರಿಟಿ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಕ್ಲಾರಿಟಿ ತಾನೇ? ಕ್ಲಾರಿಟಿ ಕೊಡೋಣ, ಕೆಲಸ ಮಾಡೋಣ, ವಾಕ್ ಮಾಡ್ತಾ ಮಾತಾಡೋಣ. ಸರಿ, ಬನ್ನಿ.